ಚಿನ್ನದ ಮೇಲಿನ ಇಂಪೋರ್ಟ್ ಡ್ಯೂಟಿಯನ್ನ ಅಂದ್ರೆ ಆಮದು ಸುಂಕವನ್ನ ಕೇಂದ್ರ ಸರ್ಕಾರ 15%ಗೆ ಏರಿಕೆ ಮಾಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇನ್ನು 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿದ್ದಕ್ಕೂ ಈ 15% ಸುಂಕ ಏರಿಕೆಗೂ ಏನು ಕಾರಣ? ಇದಕ್ಕಿರೋ ಸಂಬಂಧ ಏನು? ಈ ಮಿಡಲ್ ಈಸ್ಟ್ ಕ್ರೈಸಿಸ್ನ ಕಾರಣಕ್ಕೆ ಚಿನ್ನದ ಬೆಲೆ ಬಹುಬೇಗ 2 ಲಕ್ಷದ ಗಡಿಯನ್ನು ದಾಟೋ ಸಾಧ್ಯತೆ ಇದೆ. ಎಕ್ಸ್ಪರ್ಟ್ಸ್ಗಳು ಇದ್ರ ಬಗ್ಗೆ ಏನು ಹೇಳ್ತಾರೆ? ಮತ್ತೆ ಈ ಸುಂಕ ಏರಿಕೆಯಿಂದ ಭಾರತದ ಆರ್ಥಿಕತೆಯ ಮೇಲೆ, ಎಸ್ಪೆಷಲಿ ಈ ಫಾರೆಕ್ಸ್ ರಿಸರ್ವ್ಸ್ ಮೇಲೆ ಆಗುವಂತಹ ಸಕಾರಾತ್ಮಕ ಪರಿಣಾಮ ಏನು? ಮತ್ತೆ ಜನರಿಗೆ ಇನ್ಮೇಲೆ ಚಿನ್ನ ಗಗನ ಕುಸುಮ ಆಗುತ್ತಾ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಮಾತಾಡಿದ್ದೀವಿ. ಕಂಪ್ಲೀಟ್ ಎಂಡ್ ಟು ಎಂಡ್ ವಿಡಿಯೋವನ್ನು ನೋಡಿ. ಹಾಯ್ ಹಲೋ ನಮಸ್ಕಾರ. ಚಿನ್ನ ಇನ್ನು ಜನಸಾಮಾನ್ಯರ ಕೈಗೆ ಸಿಗಲ್ವಾ? ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕಳೆದ 2-3 ದಿನಗಳಿಂದ ಚಿನ್ನದ ವಿಚಾರದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ ಅದಕ್ಕೆ ಕಾರಣ. ನೋಡಿ, ಒಂದು ಕಡೆ ಚಿನ್ನದ ಮೇಲಿನ ಆಮದು ಸುಂಕ ಜಾಸ್ತಿ ಆಗಿದೆ, ಮತ್ತೊಂದು ಕಡೆ ಚಿನ್ನದ ಮೇಲೆ ಇನ್ನೂ ಕೂಡ ಜಾಸ್ತಿ ಆಗತ್ತೆ ಅಂತ ಹೇಳಿ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಚಿನ್ನದ ಖರೀದಿಯನ್ನ ಕಡಿಮೆ ಮಾಡಿ ಅಂತ ಹೇಳುವಂತ ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ದಾವೆ. ಸೊ ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರಿಗೆ ಚಿನ್ನ ಅಂತ ಹೇಳುವಂಥದ್ದು ಗಗನ ಕುಸುಮ ಆಗ್ಬಿಡುತ್ತಾ? ಚಿನ್ನದ ರೇಟ್ ಇನ್ನೂ ಕೂಡ ಜಾಸ್ತಿ ಆಗತ್ತಾ? ಈಗ ಜನಸಾಮಾನ್ಯರಿಗೆ ಏನ್ ಮಾಡಬೇಕು? ಇದೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಈ ವಿಡಿಯೋದಲ್ಲಿ ಮಾತಾಡ್ಲಿಕ್ಕಿದೀವಿ. ಅಫ್ಕೋರ್ಸ್ ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರಿದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟ್, ವೈಯಕ್ತಿಕ ಹಣಕಾಸು ಬರಹಗಾರರು, ಹಾಗೆಯೇ ಬಾಸ್ವಾಲ ಸಂಸ್ಥೆಯ ಕಂಟೆಂಟ್ ವಿಭಾಗದ ಮುಖ್ಯಸ್ಥರು. ಮತ್ತೆ ಆಗ್ತಾಡ ಅವ್ರನ್ನ ವೆಲ್ಕಮ್ ಮಾಡೋಣ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಶರತ್ ಅವರು ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ಚಿನ್ನ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ. ಚಿನ್ನ ಬೇಡ ಅಂತ ಹೇಳುವಂಥವ್ರು ಯಾರೂ ಇಲ್ಲ. ಇದೆಲ್ಲದರ ನಡುವೆ ಚಿನ್ನದ ಆಸೆಯನ್ನ ಕೈ ಬಿಡಬೇಕಾ ಅಂತ ಹೇಳುವಂತ ಪರಿಸ್ಥಿತಿ ಬಂದಂಗೆ ಕಾಣಿಸ್ತಾ ಇದೆ. ಓವರ್ ಆಲ್ ಆಗಿ ಚಿನ್ನದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ ನೋಡಿದ್ರೆ ಏನನ್ಸುತ್ತೆ? ನೋಡಿ ಶೇಷ, ಒಂದು ಸ್ಟೇಟ್ಮೆಂಟ್ ಅನ್ನ, ಒಂದು ಮನವಿಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಏನಪ್ಪಾ ಮನವಿ ಅಂತ ಹೇಳಿದ್ರೆ, ಮುಂದಿನ 1 ವರ್ಷ ಚಿನ್ನವನ್ನ ಅನಗತ್ಯ ಉದ್ದೇಶಗಳಿಗೆ ಖರೀದಿ ಮಾಡಬೇಡಿ, ಚಿನ್ನದ ಮೇಲೆ ನೀವು ನಿಯಂತ್ರಣವನ್ನು ಇಟ್ಕೊಳ್ಳಿ, ಅದರ ಖರೀದಿಯ ಮೇಲೆ ನಿಯಂತ್ರಣವನ್ನು ಇಟ್ಕೊಳ್ಳಿ ಅನ್ನೋ ಮಾತನ್ನ ಹೇಳಿದರು. ಅದಾದ 2 ದಿನಕ್ಕೆ ಚಿನ್ನದ ಮೇಲಿನ ಇಂಪೋರ್ಟ್ ಡ್ಯೂಟಿಯನ್ನ 15%ಗೆ ಏರಿಕೆ ಮಾಡಲಾಗಿದೆ. ಇದು ಏನನ್ನ ಸೂಚನೆ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಚಿನ್ನವನ್ನ ಜನರು ಖರೀದಿ ಮಾಡಬಾರ್ದು, ಅದರಲ್ಲೂ ಘನರೂಪದ ಚಿನ್ನವನ್ನ ಖರೀದಿ ಮಾಡಬಾರ್ದು ಅನ್ನೋ ಸಂದೇಶವನ್ನ ಕೇಂದ್ರ ಸರ್ಕಾರ ತುಂಬಾ ಸ್ಪಷ್ಟವಾಗಿ ರವಾನಿಸ್ತಾ ಇದೆ. ಇವತ್ತು ಅಂದ್ರೆ ಮೇ 13ರಿಂದ ಜಾರಿಗೆ ಬರುವಂತೆ ಕೇಂದ್ರ ಸರ್ಕಾರ ಚಿನ್ನದ ಮೇಲಿನ ಇಂಪೋರ್ಟ್ ಡ್ಯೂಟಿಯನ್ನ 15%ಗೆ ಏರಿಕೆ ಮಾಡಿದೆ. ಅದಾಗಲೇ ಚಿನ್ನದ ಬೆಲೆ ಏರಿ ಕುಳಿತಿದೆ. ಪ್ರಿಡಿಕ್ಷನ್ಸ್ ಪ್ರಕಾರ ಚಿನ್ನ ಬೇಗನೆ ಅಂದ್ರೆ ಈ ವರ್ಷದ ಅಂತ್ಯದ ವೇಳೆಗೆ 2 ಲಕ್ಷವನ್ನ ಮುಟ್ಟಿ ಅದರಿಂದ ಮುಂದೆ ಹೋಗ್ಬೋದು ಅನ್ನೋ ನಿರೀಕ್ಷೆಗಳನ್ನ ಎಕನಾಮಿಕ್ ಎಕ್ಸ್ಪರ್ಟ್ಸು ಮತ್ತೆ ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ. ಹಾಗಾದ್ರೆ ಚಿನ್ನದ ಬೆಲೆ ಏನಾಗ್ಬೋದು? ಗಗನ ಕುಸುಮ ಆಗುತ್ತಾ ಚಿನ್ನ? ಯಾಕೆ ಸರ್ಕಾರ ಚಿನ್ನದ ಮೇಲೆ ನಿಯಂತ್ರಣವನ್ನು ಹೇರ್ತಿದೆ? ಯಾಕೆ ಸರ್ಕಾರ ಫಿಸಿಕಲ್ ಗೋಲ್ಡನ್ನು ಖರೀದಿ ಮಾಡಬೇಡಿ ಅಂತ ಹೇಳ್ತಿದೆ? ಇದರಿಂದ ಇಂಪ್ಯಾಕ್ಟ್ ಏನು, ರೆಪರ್ಕರ್ಷನ್ಸ್ ಏನು? ಮುಂದೆ ಇನ್ನು ಸಂಕಷ್ಟದ ದಿನಗಳನ್ನು ನಾವು ನೋಡ್ತೀವ? ಇದೆಲ್ಲದಕ್ಕೂ ಉತ್ತರವನ್ನ ಈ ವಿಡಿಯೋದಲ್ಲಿ ನಾವು ಹೇಳ್ತೀವಿ ವಿಶೇಷ. ಸೊ ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಚಿನ್ನ ಪ್ರಿಯರಿಗೆ ಬರುವಂತ ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೀವು ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀರಲ್ಲ, ಎಷ್ಟು ಜಾಸ್ತಿ ಆಗುತ್ತೆ ಅಂತ? ಈಗ ನೋಡಿ ಶೇಷ, ಇಂಪೋರ್ಟ್ ಡ್ಯೂಟಿಯನ್ನ 15%ಗೆ ಏರಿಕೆ ಮಾಡಿದ್ರು. ಅದಾದ ಮೇಲೆ ಚಿನ್ನದ ಬೆಲೆ ಎಲ್ಲಿ ಹೋಗಿ ನಿಂತಿದೆ ಅಂತ ಹೇಳಿದ್ರೆ, 10 ಗ್ರಾಮ್ಗೆ 1,65,000 ರೂಪಾಯಿನ ಆಸುಪಾಸಿನಲ್ಲಿ ಬಂದು ನಿಂತಿದೆ. ನಾವು 80,000 ರೂಪಾಯಿ 10 ಗ್ರಾಮ್ಗಿದ್ರೇನೆ ಬಹಳ ದೊಡ್ಡ ಬೆಲೆ ಏರಿಕೆ ಅಂತ ಅನ್ಕೋತಿದ್ವಿ. ಆದ್ರೆ ಇವತ್ತು 1,65,000 ರೂಪಾಯಿಗೆ ಬಂದು ನಿಂತಿದೆ. ಇದು ಇನ್ನೂ ಏರಿಕೆ ಆಗ್ಬೋದು ಅನ್ನೋ ಎಕ್ಸ್ಪರ್ಟ್ ವ್ಯೂ ಇದೆ. ಅಷ್ಟೇ ಅಲ್ಲ, ಈ ಹಿಂದೆ ಹಂಗಿದ್ರೆ ಇದರ ಗಡಿಯನ್ನ ದಾಟಿರ್ಲಿಲ್ವಾ ಅಂತ ಹೇಳಿದ್ರೆ 1,70,000 75,000ವರೆಗೂ ಕೂಡ ಈ 10 ಗ್ರಾಮ್ ಚಿನ್ನದ ಬೆಲೆ ಏರಿಕೆ ಆಗಿತ್ತು. ಆದ್ರೆ ನಂತರ ಇಳಿದಿತ್ತು. ಈಗಿನ ಏರಿಕೆ ಯಾಕೆ ಆಗ್ತಿದೆ ಅಂತ ಹೇಳಿದ್ರೆ, ಇಂಪೋರ್ಟ್ ಡ್ಯೂಟಿಯನ್ನ ಜಾಸ್ತಿ ಮಾಡಿರೋದ್ರಿಂದ. ಇದಷ್ಟೇ ಅಲ್ಲ ಇಂಪ್ಯಾಕ್ಟ್. ಈಗ ನೋಡಿ, ಬೇರೆ ಬೇರೆ ಕಡೆ ಈ ದೇಶಗಳು ಚಿನ್ನವನ್ನ ಸಂಗ್ರಹಿಸೋದ್ರಿಂದ ಈ ಅನಿಶ್ಚಿತ ಸಂದರ್ಭದಲ್ಲಿ ಗೋಲ್ಡ್ ರೇಟ್ ಏನಾದರೂ ಮತ್ತೆ ಜಾಸ್ತಿ ಆದ್ರೆ ಅದ್ರ ಮೇಲೆ ನಮಗೆ ಇಂಪೋರ್ಟ್ ಏನು ಡ್ಯೂಟಿ ಏನಿದೆ ಅದು 15% ಇರುತ್ತೆ. ಇದೆಲ್ಲವನ್ನ ಲೆಕ್ಕ ಹಾಕೊಂಡ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಏನು ಗೋಲ್ಡ್ ರೇಟ್ ಇದೆಯಲ್ಲ, ಅದಕ್ಕಿಂತ ಜಾಸ್ತಿ ಬೆಲೆಯನ್ನ ನಾವು ಭಾರತದಲ್ಲಿ ಕೊಡಬೇಕಾದಂತ ಸಂದರ್ಭ ಬರುತ್ತೆ. ಯಾಕೆ ಇದನ್ನ ಕೇಂದ್ರ ಸರ್ಕಾರ ಮಾಡ್ತಿದೆ ಅಂತ ಹೇಳಿದ್ರೆ, ಫಾರೆಕ್ಸ್ ರಿಸರ್ವ್ಸ್ ಅಂದ್ರೆ ವಿದೇಶಿ ವಿನಿಮಯ ಅನ್ನೋದಿರುತ್ತೆ. ಆ ವಿದೇಶಿ ವಿನಿಮಯದ ಮೇಲೆ ಒತ್ತಡ ಆಗಬಾರ್ದು,
ಭಾರತ ಆರ್ಥಿಕ ಸಂಕಷ್ಟದ ಪರಿಸ್ಥಿತಿಗೆ ಬರಬಾರ್ದು ಅನ್ನೋ ಕಾರಣದಿಂದ ಈ ರೀತಿಯ ನಿಯಂತ್ರಣಗಳನ್ನು ಕೇಂದ್ರ ಸರ್ಕಾರ ಮಾಡ್ತಿದೆ. ಹಾಗಾದ್ರೆ ಚಿನ್ನದ ಬೆಲೆ ಎಲ್ಲಿಗೆ ಮುಟ್ಬೋದು ಅಂತ ಹೇಳಿ ಎಕ್ಸ್ಪರ್ಟ್ಸ್ಗಳು ಮತ್ತೆ ಜಾಗತಿಕ ಸಂಸ್ಥೆಗಳು ಹೇಳ್ತಿದ್ದಾವೆ ಅಂತ ಹೇಳಿದ್ರೆ, JP ಮಾರ್ಗನ್ ಮತ್ತೆ ಗೋಲ್ಡ್ಮನ್ ಸ್ಯಾಕ್ಸ್ ಏನು ಬೆಲೆ ಏರಿಕೆ ಆಗ್ಬೋದು ಅಂತೇಳಿ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಪ್ರೆಡಿಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಪರ್ ಔನ್ಸ್ಗೆ $4,500 $5,000 ವರೆಗೆ ಏರಿಕೆ ಆಗ್ಬೋದು ಅನ್ನೋ ಪ್ರಿಡಿಕ್ಷನ್ ಅನ್ನ ಅವರು ಮಾಡ್ತಾ ಇದ್ದಾರೆ. ಒಂದು ವೇಳೆ ಇದೇ ರೀತಿ ಈ ಜಿಯೋ ಪೊಲಿಟಿಕಲ್ ಟೆನ್ಷನ್ ಏನಿದೆ ಅಂದ್ರೆ ಮಿಡಲ್ ಈಸ್ಟ್ ಕ್ರೈಸಿಸ್ ಏನಿದೆ ಹೀಗೆ ಮುಂದುವರೆದ್ರೆ ಚಿನ್ನದ ಬೆಲೆ 10 ಗ್ರಾಮ್ಗೆ $1,80,000ದಿಂದ $2 ಲಕ್ಷದವರೆಗೂ ತಲುಪುವಂತ ಸಾಧ್ಯತೆ ಇದೆ ಅನ್ನೋದನ್ನ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ. ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಈಗ ಎಕ್ಸ್ಪರ್ಟ್ಗಳು ಹಾಗೇನೆ ಜಾಗತಿಕ ಹಣಕಾಸು ಸಂಸ್ಥೆಗಳು ಚಿನ್ನದ ಬೆಲೆ ಏರಿಕೆಯಾಗುತ್ತೆ ಅಂತ ಹೇಳುವಂತ ಒಂದು ಪ್ರಿಡಿಕ್ಷನ್ ಅನ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ ಈಗ ಭಾರತ ಸರ್ಕಾರ 15% ಆಮದು ಸುಂಕವನ್ನ ಯಾಕೆ ಹಾಕಿರೋದು? ಈಗ ನೋಡಿ ಶೇಷ, ಭಾರತಕ್ಕೆ ಈ ಯುದ್ಧದ ಕ್ರೈಸಿಸ್ ನ ಸಂದರ್ಭದಲ್ಲಿ ಬಹಳ ದೊಡ್ಡ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ವಿದೇಶಿ ವಿನಿಮಯ. ಭಾರತಕ್ಕೆ 2 ದೊಡ್ಡ ವಿದೇಶಿ ವಿನಿಮಯದ ಹೊಡೆತಗಳು ಬೀಳ್ತವೆ. ಯಾವ್ದಪ್ಪ ಅಂತ ಹೇಳಿದ್ರೆ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಅಲ್ಲಿ ಹೋಗುವಂತ ಹಣ ಏನಿದೆ ಅದು 2 ವಿಚಾರಗಳಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಖರ್ಚಾಗುತ್ತೆ. ಒಂದು ಚಿನ್ನವನ್ನ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ, ಮತ್ತೊಂದು ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ, ಅಂದ್ರೆ ಕಚ್ಚಾ ತೈಲವನ್ನ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ. ಭಾರತ ಒನ್ ಆಫ್ ದಿ ಬಿಗ್ಗೆಸ್ಟ್ ಅಂಡ್ ದಿ ಲಾರ್ಜೆಸ್ಟ್ ಇಂಪೋರ್ಟರ್ ಆಫ್ ಗೋಲ್ಡ್, ಅಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಭಾರತ ಚಿನ್ನವನ್ನ ಆಮದು ಮಾಡಿಕೊಳ್ಳುತ್ತೆ. ಎಷ್ಟು ದೊಡ್ಡದಪ್ಪ ಅಂತ ಹೇಳಿದ್ರೆ ಈ ಕಳೆದ ವರ್ಷ $72 ಬಿಲಿಯನ್ ಚಿನ್ನವನ್ನ ಭಾರತ ಆಮದು ಮಾಡಿಕೊಂಡಿದೆ. ಹಾಗಾಗಿ ಈ ಆಮದಿನ ಮೇಲೆ ನಿಯಂತ್ರಣ ಹೇರಬೇಕು. ಜನರು ಘನರೂಪದ ಚಿನ್ನವನ್ನ ಖರೀದಿ ಮಾಡೋದ್ರ ಮೇಲೆ ನಾವು ತಡೆಯನ್ನ ಹಾಕಬೇಕು ಅನ್ನೋ ಕಾರಣದಿಂದ ಕೇಂದ್ರ ಸರ್ಕಾರ ಈ ಚಿನ್ನದ ಮೇಲಿನ ಆಮದು ಸುಂಕವನ್ನ 15%ಗೆ ಏರಿಕೆ ಮಾಡಿದೆ. ಈಗ ನೋಡಿ, ನಾವು ಬೇರೆ ದೇಶದಿಂದ ನಾವು ಆಮದು ಮಾಡ್ಕೋತೀವಿ ಚಿನ್ನವನ್ನ, ಪ್ರತಿ ಗ್ರಾಮ್ಗೆ ನಾವು ಪೇ ಮಾಡಬೇಕಾಗಿರೋದು ಡಾಲರ್ ರೂಪದಲ್ಲಿ. ಈಗ ನೋಡಿ, ಇನ್ನೊಂದು ಸಮಸ್ಯೆ ಏನಿದೆ, ಡಾಲರ್ ಇಳಿದ್ರೂ ರೂಪಾಯಿ ಮೌಲ್ಯ ಕುಸಿತ ಆಗಿದೆ. ಇದು ಮತ್ತೊಂದು ಹೊಡೆತ ಸರ್ಕಾರಕ್ಕೆ. ಅದೇ ಕಾರಣಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬೇರೆ ಬೇರೆ ಮೆಜರ್ಸ್ ಅನ್ನ ನೀವು ತೆಗೆದುಕೊಳ್ಳಿ, ಜನಸಾಮಾನ್ಯರು ಕೂಡ ಈ ಸಂಕಷ್ಟದ ಸಂದರ್ಭದಲ್ಲಿ ನೆರವಾಗಿ ಅನ್ನೋ ಒಂದು ಮನವಿಯನ್ನ ಮಾಡಿದ್ದಾರೆ. ಅಗತ್ಯ ಉದ್ದೇಶಗಳಿಗೆ ಮಾತ್ರ ಧನರೂಪದ ಚಿನ್ನವನ್ನ ಖರೀದಿ ಮಾಡಿ ಅನ್ನೋ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಸೊ ಇದರಿಂದಾಗಿ ಏನಾಗುತ್ತೆ ಈಗ ನೋಡಿ ಶೇಷ, 2 ರೀತಿಯ ಒತ್ತಡಗಳು ಭಾರತದ ಅರ್ಥವ್ಯವಸ್ಥೆ ಮೇಲೆ ಬೀಳ್ತಾ ಇದೆ. ಒಂದನೇದು, ಗೋಲ್ಡ್ನ ಬೆಲೆ ಜಾಸ್ತಿಯಾಗಿ ಅದನ್ನ ನಾವು ಆಮದು ಮಾಡ್ಕೋತಾ ಇರೋದ್ರಿಂದ ಫಾರೆಕ್ಸ್ ರಿಸರ್ವ್ಸ್ ಮೇಲೆ ಒತ್ತಡ ಬೀಳ್ತಿದೆ. ಇನ್ನು ಕಚ್ಚಾ ತೈಲದ ಮೇಲೂ ಕೂಡ ಭಾರತ ಡಿಪೆಂಡೆಂಟ್ ಇರೋದ್ರಿಂದ ಡಾಲರ್ ರೂಪದಲ್ಲಿ ಅದನ್ನ ಪಾವತಿ ಮಾಡಿ ಆಮದು ಮಾಡ್ಕೋಬೇಕಾಗಿರೋದ್ರಿಂದ ಅಲ್ಲೂ ಕೂಡ ಫಾರೆಕ್ಸ್ ರಿಸರ್ವ್ಸ್ಗೆ ಒತ್ತಡ ಬೀಳ್ತಿದೆ. ಇದನ್ನ ತಡಿಬೇಕು ಅನ್ನೋದು ಸರ್ಕಾರದ ಮೊದಲನೇ ಉದ್ದೇಶ. ಏನಪ್ಪಾ ಹಾಗಾದ್ರೆ ಅಂದ್ರೆ ರೂಪಾಯಿ ಮೌಲ್ಯ ಕುಸಿತವನ್ನ ತಡೆಯುವಂಥದ್ದು. ಯಾಕೆ ಸರ್ಕಾರ ಈ 15% ಇಂಪೋರ್ಟ್ ಡ್ಯೂಟಿಯನ್ನ ಹಾಕಿದೆ ಅಂತ ಹೇಳಿದ್ರೆ, ಈ ಇಂಪೋರ್ಟ್ ಡ್ಯೂಟಿಯನ್ನ ಹಾಕಿದ್ರೆ ಟ್ಯಾಕ್ಸ್ ಜಾಸ್ತಿ ಆದಂಗೆನೆ ಚಿನ್ನವನ್ನ ಖರೀದಿ ಮಾಡೋರ ಸಂಖ್ಯೆ ಕಡಿಮೆ ಆಗುತ್ತೆ. ಚಿನ್ನವನ್ನ ಖರೀದಿ ಮಾಡೋರ ಸಂಖ್ಯೆ ಕಡಿಮೆ ಆದಾಗ ರೂಪಾಯಿ ಮೌಲ್ಯದ ಕುಸಿತವನ್ನ ನಾವು ತಡಿಬಹುದು ತಕ್ಕ ಮಟ್ಟಿಗೆ ಅನ್ನೋದು ಇಲ್ಲಿ ಲೆಕ್ಕಾಚಾರ. ಎರಡನೇದು, ಈ ಚಿನ್ನದ ಮೇಲೆ ಜನರು ಹೂಡಿಕೆ ಮಾಡ್ತಾರಲ್ಲ, ಅದನ್ನ ಅವರು ಈಕ್ವಿಟಿ ಅಂದ್ರೆ ಶೇರ್ ಮಾರ್ಕೆಟ್, ಬಾಂಡ್ಸು ಮತ್ತೆ ಸರ್ಕಾರದ ಹೂಡಿಕೆಗಳು, ಈ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಇರ್ಬೋದು, ಈ ರೀತಿಯ ವಿಚಾರಗಳಿಗೆ ನಾವು ಡೈವರ್ಟ್ ಮಾಡಬೇಕು. ಫಿಸಿಕಲ್ ಗೋಲ್ಡ್ನ ಆಕರ್ಷಣೆಯನ್ನು ತಡಿಬೇಕು. ಈ ರೀತಿ ಹೂಡಿಕೆ ಮಾಡಿದಾಗ ಫಾರೆಕ್ಸ್, ನಮ್ಮ ದೇಶದ ಹಣ ನಮ್ಮಲ್ಲೇ ಉಳ್ಕೊಳ್ಳುತ್ತೆ. ನಮ್ಮ ದೇಶದ ಹಣವನ್ನ ಡಾಲರ್ ರೂಪದಲ್ಲಿ ಕೊಟ್ಟು ನಾವು ಒತ್ತಡ ತಂದುಕೊಂಡು ಫಾರಿನ್ ಎಕ್ಸ್ಚೇಂಜ್ಗೆ ಹೊಡೆತವನ್ನ ತಂದುಕೊಳ್ಳುವಂಥ ಸಂದರ್ಭ ಬರುವುದಿಲ್ಲ ಅನ್ನೋದು ಇಲ್ಲಿನ ಒಟ್ಟಾರೆ ಲೆಕ್ಕಾಚಾರ. ದಿಸ್ ಇಸ್ ದಿ ಲಾಜಿಕ್ ಬಿಹೈಂಡ್ ಮೇಕಿಂಗ್ 15% ಇಂಪೋರ್ಟ್ ಡ್ಯೂಟಿ. ಈಗ ಶರತ್ ಅವರೇ, ಚಿನ್ನದ ಮೇಲೆ ಹೂಡಿಕೆ ಮಾಡೋದ್ರ ಬಗ್ಗೆ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡ್ತಾನೆ ಇರ್ತಾರೆ. ಬಟ್ ಅದೆಲ್ಲದರ ಜೊತೆಗೆ ನಮ್ಮ ಕುಟುಂಬದ ಸೇಫ್ಟಿ ಬಗ್ಗೆಯೂ ಕೂಡ ನಾವು ಯೋಚನೆ ಮಾಡಬೇಕಲ್ವಾ? ಸೊ ಯಾವ ಥರ ಯೋಚನೆ ಮಾಡಬೇಕು ಅಂತ? ಈಗ ನೋಡಿ ಶೇಷ, ನಾವು ಚಿನ್ನದ ಮೇಲೆ ಹೂಡಿಕೆ ಮಾಡಬೇಕು, ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಬೇಕು, ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡ್ತೀವಿ. ಅದೆಲ್ಲದಕ್ಕಿಂತ ಮುಂಚೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನಮಗೆ ಸೇಫ್ಟಿ ನೆಟ್ ಅನ್ನು ಕ್ರಿಯೇಟ್ ಮಾಡ್ಕೋಬೇಕು. ಸೇಫ್ಟಿ ನೆಟ್ ಅಂದ್ರೆ ಏನು? ನಾವು ಪ್ರತಿ ತಿಂಗಳು ದುಡಿತಿರ್ತೀವಿ, ಮನೆಗೆ ಒಂದು 50,000ನೋ 1 ಲಕ್ಷನೋ 1.5 ಲಕ್ಷನೋ ತಗೊಂಡೋಗಿ ಕೊಡ್ತಿರ್ತೀವಿ. ಈ ಆದಾಯದ ಮೇಲೆ ಮನೆಯವರು ಡಿಪೆಂಡ್ ಆಗಿರ್ತಾರೆ. ಏನೋ ಸಮಸ್ಯೆ ಆದರೆ, ಅವ್ರ ಜೀವಕ್ಕೆ ತೊಂದರೆ ಆದರೆ 50,000ನೋ 1 ಲಕ್ಷನೋ 1.5 ಲಕ್ಷನೋ ತಂದು ಕೊಡೋರು ಯಾರು?
ಇದಕ್ಕೆ ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ ಟರ್ಮ್ ಇನ್ಶೂರೆನ್ಸ್. ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಏನು? ನಾವು ಏನು ಕವರೇಜ್ ಪಡ್ಕೊಂಡಿರ್ತೀವಿ, ಉದಾಹರಣೆಗೆ 50 ಲಕ್ಷ, 1 ಕೋಟಿ, 1.5 ಕೋಟಿ, 2 ಕೋಟಿ ಅಥವಾ 3 ಕೋಟಿ, 5 ಕೋಟಿ, ಈ ರೀತಿ ನಾವು ಏನು ಕವರೇಜನ್ನು ಪಡ್ಕೊಂಡಿರ್ತೀವಿ ಇನ್ಶೂರೆನ್ಸ್ನ ಮೂಲಕ, ಆ ಕವರೇಜು ನಮ್ಮ ಅನುಪಸ್ಥಿತಿಯಲ್ಲಿ ನಮ್ಮ ಕುಟುಂಬದವರಿಗೆ ಪರಿಹಾರ ರೂಪದಲ್ಲಿ ಸಿಗುತ್ತೆ. ಒಬ್ಬ ವ್ಯಕ್ತಿಯ ಜೀವ ಹೋದರೆ ಕುಟುಂಬಕ್ಕೆ 2 ರೀತಿ ನಷ್ಟ ಆಗುತ್ತೆ. ಒಂದು ಎಮೋಷನಲ್ ಲಾಸ್, ಮತ್ತೊಂದು ಫಿನಾನ್ಷಿಯಲ್ ಲಾಸ್. ಈ ಫಿನಾನ್ಷಿಯಲ್ ಲಾಸ್ಗೆ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ ಟರ್ಮ್ ಇನ್ಶೂರೆನ್ಸ್. ಎಮೋಷನಲ್ ಲಾಸ್ಗೆ ಯಾವುದೇ ಪರಿಹಾರ ಇಲ್ಲ, ಆದರೆ ಹಣಕಾಸಿನ ಲಾಸ್ಗೆ ಪರಿಹಾರ ಏನಪ್ಪ ಅಂದರೆ ಟರ್ಮ್ ಇನ್ಶೂರೆನ್ಸ್. ಉದಾಹರಣೆಗೆ ಲೆಕ್ಕ ಹಾಕ್ಕೊಳ್ಳಿ, ಯಾರೋ 1 ಕೋಟಿ ರೂಪಾಯಿ ಟರ್ಮ್ ಇನ್ಶೂರೆನ್ಸನ್ನು ತಗೊಂಡಿರ್ತಾರೆ. ಏನೋ ಸಮಸ್ಯೆ ಆಯಿತು, ಅವರು ತೀರ್ಕೊಂಡ್ರು ಅಂದರೆ ಅವ್ರ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಸಿಕ್ಕಿದ್ರೆ ಪ್ರತಿ ವರ್ಷ ಅವ್ರಿಗೆ 8% ಇಂಟ್ರೆಸ್ಟ್ ಅಂತ ಲೆಕ್ಕ ಹಾಕಿದ್ರು ಕೂಡ 8 ಲಕ್ಷ ರೂಪಾಯಿ ಅವ್ರ ಕುಟುಂಬಕ್ಕೆ ಬರುತ್ತೆ. 8 ಲಕ್ಷ ರೂಪಾಯಿ ಏನು ದೊಡ್ಡ ಅಮೌಂಟ್ ಅಲ್ಲ ಇವತ್ತಿನ ಹಣದುಬ್ಬರದ ಸಂದರ್ಭದಲ್ಲಿ. ಬಟ್ ಏನೂ ಬರದೇ ಇರೋದಕ್ಕಿಂತ ಆ 1 ಕೋಟಿ ರೂಪಾಯಿನ ಒಂದು FD ಇಟ್ಟರೆ ವರ್ಷಕ್ಕೊಂದು 8 ಲಕ್ಷ ಸಿಕ್ಕಿದ್ರೆ ಒಂದು ಗೌರವಯುತ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಈ ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಮು ತುಂಬ ಕಾಸ್ಟ್ಲಿನಾ, ಅದನ್ನು ತಗೊಳ್ಳೋದು ತುಂಬ ತುಟ್ಟಿನಾ ಅಂತ ಹೇಳಿದ್ರೆ ಇಲ್ಲ. 595 ರೂಪಾಯಿ ತಿಂಗಳಿಗೆ, ಅಲ್ಲಿಂದ ಈ ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಂಗಳು ಶುರು ಆಗ್ತವೆ. ಈ ಟರ್ಮ್ ಇನ್ಶೂರೆನ್ಸ್ ಅಂತ ಬಂದಾಗ ಆಕ್ಸಿಸ್ ಮ್ಯಾಕ್ಸ್ ಲೈಫನ್ನು ನಾವು ಕನ್ಸಿಡರ್ ಮಾಡ್ಬೋದು. ಯಾಕೆ ಅಂತೇಳಿ ಕೇಳ್ಬೋದು. ಇವರ ಕ್ಲೇಮ್ ಸೆಟ್ಲ್ಮೆಂಟ್ ರೇಷಿಯೋ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 99.70%. ಹಾಗಾದರೆ ಪ್ರೀಮಿಯಂ ದುಬಾರಿನಾ ಅಂತ ಹೇಳಿದ್ರೆ ಇಲ್ಲ, 595 ರೂಪಾಯಿ ಪ್ರತಿ ತಿಂಗಳು, ಅಲ್ಲಿಂದ ಪ್ರೀಮಿಯಂ ಶುರು ಆಗುತ್ತೆ. ಕೋಟಿಗಳವರೆಗೂ ಕವರೇಜ್ ಸಿಗುತ್ತೆ. ಕವರೇಜ್ಗೆ ತಕ್ಕಂತೆ ಪ್ರೀಮಿಯಂ ಕೂಡ ಬದಲಾಗುತ್ತೆ. ಅಷ್ಟೇ ಅಲ್ಲ, ಇನಿಷಿಯಲಿ 3 hours ಕ್ಲೇಮ್ ಸೆಟ್ಲ್ಮೆಂಟ್ಗೆ ಅವರು ಹೆಲ್ಪನ್ನು ಮಾಡ್ತಾರೆ, ಇನಿಷಿಯಲ್ ಕ್ಲೇಮ್ ಸಪೋರ್ಟನ್ನು ಕೊಡ್ತಾರೆ, ಮತ್ತೆ 15% ಡಿಸ್ಕೌಂಟ್ ಸಿಗುತ್ತೆ ಮೊದಲ ವರ್ಷದ ಪ್ರೀಮಿಯಂನಲ್ಲಿ. ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಇದೆ, ನೀವು ಮರಿಬೇಡಿ. ಟರ್ಮ್ ಇನ್ಶೂರೆನ್ಸ್ ತುಂಬ ಇಂಪಾರ್ಟೆಂಟು. ನಿಮ್ಮ ಸಂಕಷ್ಟದ ಕಾಲಕ್ಕೆ ಆಪ್ತ ಮಿತ್ರ ಯಾರಪ್ಪ, ನಿಮ್ಮ ಕುಟುಂಬದ ರಕ್ಷಣೆಗೆ ನಿಲ್ಲೋರು ಯಾರಪ್ಪ ಅಂತ ಹೇಳಿದ್ರೆ ಟರ್ಮ್ ಇನ್ಶೂರೆನ್ಸ್. ಮರಿಬೇಡಿ, ಇದು ಕಾಂಪ್ರಮೈಸ್ ಆಗುವಂಥ ಪ್ರಾಡಕ್ಟ್ ಅಲ್ಲ, ಇದು ನಿಮ್ಮ ಕುಟುಂಬದ ಸುರಕ್ಷತೆಗಾಗಿ ನೀವು ಮಾಡುವಂಥ ಹೂಡಿಕೆ. ಎಸ್, ಚಿನ್ನದ ಜೊತೆಗೆ ನಮ್ಮ ಕುಟುಂಬದ ಸೇಫ್ಟಿಯು ಕೂಡ ಎಷ್ಟು ಇಂಪಾರ್ಟೆಂಟ್, ಅದನ್ನು ಹೇಗೆ ಮಾಡೋದು ಅಂತ ಹೇಳುವಂಥದ್ದನ್ನು ತಿಳಿಸ್ಕೊಟ್ರಿ. ಇನ್ನು ನೆಕ್ಸ್ಟು, ಈ ಜಾಗತಿಕ ಅನಿಶ್ಚಿತತೆಯ ಸಂದರ್ಭದಲ್ಲಿ ಚಿನ್ನದ ಬೆಲೆ ಯಾಕೆ ಜಾಸ್ತಿ ಆಗುತ್ತೆ ಅಂತ. ಈಗ ನೋಡಿ ಶೇಷ, ಏನಾಗುತ್ತೆ ಜಾಗತಿಕ ಅನಿಶ್ಚಿತ ಸಂದರ್ಭದಲ್ಲಿ, ಈಗ ನೋಡಿ ಸ್ಟಾಕ್ ಮಾರ್ಕೆಟ್ ನೋಡಿ ಅಥವಾ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋಗಳನ್ನು ನೋಡಿ, ಜನರು SIPಗಳನ್ನು ನಿಲ್ಲಿಸಿದ್ದಾರೆ. ಅಲ್ಲಿ ಹೂಡಿಕೆ ಮಾಡಲಿಕ್ಕೆ ಅವ್ರಿಗೆ ಭಯ ಆಗ್ತಿದೆ. ಮತ್ತೆ ಏನಾಗುತ್ತೆ, ಎಷ್ಟೋ ಜನ ಏನು ಮಾಡ್ತಾರೆ, ಈ ಸ್ಟಾಕ್ಸಲ್ಲಿ ಮ್ಯೂಚುವಲ್ ಫಂಡ್ಸಲ್ಲಿ ಹಾಕಿದಂಥ ದುಡ್ಡನ್ನು ತೆಗೆದುಕೊಂಡು ಹೋಗಿ ಸೇಫ್ ಇನ್ಸ್ಟ್ರೂಮೆಂಟ್ಸಲ್ಲಿ ಹೂಡಿಕೆ ಮಾಡ್ತಾರೆ. ಸೇಫ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಏನು? ಗೋಲ್ಡ್. ಯಾವುದೇ ದೇಶದಲ್ಲಿ ಅದಕ್ಕೆ ಬೇಡಿಕೆ ಇದೆ. ಆ ಕಾರಣಕ್ಕೆ ಜನ ಏನು ಮಾಡ್ತಾರೆ, ಓಕೆ ಗೋಲ್ಡ್ ಮೇಲೆ ಹಾಕ್ಬಿಡೋಣ. ನೋಡಿ, ಈಗ ಬರೀ ಜನ ಅಷ್ಟೇ ಅಲ್ಲ, ಈ ಟೈಮಲ್ಲಿ ಈ ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನು ಖರೀದಿ ಮಾಡಿ ಇಟ್ಕೋತವೆ. ಯಾಕೆಂದರೆ ಫಾರೆಕ್ಸ್ಗೆ ನಮಗೆ ಒತ್ತಡ ಆಗಬಾರ್ದು, ಚಿನ್ನ ಇದ್ದರೆ ನಾವು ಸುರಕ್ಷಿತ ಅನ್ನೋ ಭಾವನೆ ಈ ಬ್ಯಾಂಕ್ಗಳಲ್ಲಿ, ದೇಶಗಳ ನಡುವಿನ ಬ್ಯಾಂಕ್ಗಳಲ್ಲೂ ಇದೆ. ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನು ಖರೀದಿ ಮಾಡಿದ್ದನ್ನು ನಾವು ಹಿಂದಿನ ಡೇಟಾಗಳಲ್ಲಿ ನೋಡ್ಬೋದಾಗಿದೆ. ಯಾಕಿದನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಅನಿಶ್ಚಿತ ಸಂದರ್ಭದಲ್ಲಿ ಹಣದುಬ್ಬರ ಜಾಸ್ತಿ ಆಗ್ಬಿಡುತ್ತೆ. ಬೆಲೆ ಏರಿಕೆ ವಿಪರೀತವಾಗಿ ಆದಾಗ ಅದನ್ನು ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಈ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಕಡೆ ಜನ ವಾಲ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದೇ ವೇಗದಲ್ಲಿ ಅದು ಬೆಳೆಯುತ್ತೆ ಅನ್ನೋ ಒಂದು ನಂಬಿಕೆ. ಸೊ ಅದು ಹೀಗೆ ಆಗುತ್ತೆ ಅಂತಿಲ್ಲ, ಆದರೆ ಒಟ್ಟಾರೆ ನೋಡಿದಾಗ ಇಂಥ ಕ್ರೈಸಿಸ್ನ ಸಂದರ್ಭದಲ್ಲಿ ಸೆಂಟ್ರಲ್ ಬ್ಯಾಂಕ್ ಬೈಯಿಂಗು ಮತ್ತು ಹಣದುಬ್ಬರದ ವಿರುದ್ಧ ರಕ್ಷಣೆಗಾಗಿ ಚಿನ್ನದ ಮೇಲೆ ಹೂಡಿಕೆಯನ್ನು ಜನ ಮಾಡ್ತಾರೆ ಅನ್ನೋದು ಡೇಟಾದಿಂದ ನಾವು ತಿಳ್ಕೊಬೋದಾದಂಥ ಒಂದು ಮಾಹಿತಿ ವಿಶೇಷ. ಸೊ ಈಗ ಸರ್ಕಾರ ಚಿನ್ನದ ಮೇಲೆ ಈ ಇಂಪೋರ್ಟ್ ಡ್ಯೂಟಿ 15%ಗೆ ಏರಿಸಿರೋದ್ರಿಂದ ಏನು ಇಂಪ್ಯಾಕ್ಟ್ ಆಗ್ಬೋದು ಅಂತ ನೋಡಿ ಶೇಷ, 2 ರೀತಿ ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆ ಇದೆ. ಒಂದು, ಸ್ಮಗ್ಲಿಂಗ್ ರಿಸ್ಕ್. ಏನಾಗುತ್ತೆ, ಈ ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಮಾಡಿದಾಗ ಈ ಅನ್ಈವನ್ನೆಸ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ಗೋಲ್ಡನ್ನು ಸ್ಮಗಲ್ ಮಾಡಿ ಅದರಿಂದ ಒಂದು ಮಾರ್ಕೆಟ್ ಅನ್ಈವನ್ನೆಸ್ ಅನ್ನು ಕ್ರಿಯೇಟ್ ಮಾಡುವಂಥ ಪ್ರಯತ್ನಗಳು ನಡೀತವೆ. ಬಟ್ ಅದಕ್ಕೆ ಸರ್ಕಾರದ ಅದರದೇ ಆದ ನಿಯಂತ್ರಣ ವ್ಯವಸ್ಥೆಗಳಿರ್ತವೆ. ಬಟ್ ಸ್ಟಿಲ್ ನಾವು ನೋಡ್ತೀವಿ, ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಇಷ್ಟು ಚಿನ್ನ ವಶಪಡಿಸ್ಕೊಂಡ್ವಿ, ಅದೆಲ್ಲ ಸ್ಮಗಲ್ ಮಾಡುವಂಥ ಚಿನ್ನ. ಸೊ ಅಂಥದ್ರ ಮೇಲೆ ಸರ್ಕಾರ ನಿಯಂತ್ರಣವನ್ನು ಮಾಡೋದು ಖಂಡಿತ ಮಾಡೇ ಮಾಡುತ್ತೆ. ಆದರೆ ಅದರ ನಡುವೆನೂ ಸ್ಮಗ್ಲಿಂಗ್ ಪ್ರಯತ್ನಗಳು ನಡೀತವೆ ಅನ್ನೋದನ್ನು ನಾವು ಈ ಹಿಂದೆ ನೋಡಿದ್ದೀವಿ. ಅದಷ್ಟೇ ಅಲ್ಲ, ಈ 15% ಇಂಪೋರ್ಟ್ ಡ್ಯೂಟಿಯನ್ನು ಹಾಕಿರೋದ್ರಿಂದ ನಾವೇನು ಮಾಡ್ತೀವಿ, ಓಕೆ ಚಿನ್ನ ತಗೊಳ್ಳೋಣ ಅಂತ ಹೇಳಿ ಜನ ಹೋಗಿ ತಗೊಳ್ತಾರೆ. ಜನರ ಕಿವಿಗೆ ಬೀಳುತ್ತೆ. ಒಂದು, ಮೋದಿಯವರು ಹೇಳಿದ್ದಾರೆ, ಪ್ರಧಾನಿಯವರು, ಚಿನ್ನವನ್ನು ನೀವು ಮುಂದಿನ 1 ವರ್ಷಕ್ಕೆ ಖರೀದಿ ಮಾಡಬೇಡಿ, ಅಗತ್ಯ ವಿಚಾರಗಳಿಗೆ ಮಾತ್ರ ಖರೀದಿ ಮಾಡಿ ಅಂತ ಒಂದು ಮನವಿಯನ್ನು ಮಾಡಿದ್ದಾರೆ. ಮತ್ತೊಂದು ಏನು ಮಾಡಿದ್ದಾರೆ, ಒಂದು
ಕಾನೂನಿನ ರೂಪದಲ್ಲಿ ಅಥವಾ ಒಂದು ಒತ್ತಡದ ರೂಪದಲ್ಲಿ 15%ಗೆ ತೆಗೆದುಕೊಂಡು ಹೋಗಿ ಹಾಕಿದ್ದಾರೆ ಇಂಪೋರ್ಟ್ ಡ್ಯೂಟಿಯನ್ನ. ಇದರಿಂದ ಪರೋಕ್ಷವಾಗಿ ಬೆಲೆ ಜಾಸ್ತಿ ಆಗುತ್ತೆ. ಬೆಲೆ ಜಾಸ್ತಿ ಆದಾಗ ನಾವು ಖರೀದಿ ಮಾಡೋದನ್ನ ಕಡಿಮೆ ಮಾಡ್ತೀವಿ. ಇದು ಲೆಕ್ಕಾಚಾರ. ಇದು ಎಷ್ಟರ ಮಟ್ಟಿಗೆ ಆಗುತ್ತೆ, ಇದು ಎಷ್ಟರ ಮಟ್ಟಿಗೆ ಹೋಗಿ ನಿಲ್ಲುತ್ತೆ ಚಿನ್ನದ ಬೆಲೆ ಅನ್ನೋದು ಸದ್ಯದ ಪ್ರಶ್ನೆ. ಬಟ್ ಒಂದಂತೂ ನಿಜ, ಈ ಮಿಡಲ್ ಈಸ್ಟ್ ಕ್ರೈಸಿಸ್ನಿಂದಾಗಿ ನಾವು ಹಣದುಬ್ಬರ, ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶು, ಮತ್ತು ಈ ಗೋಲ್ಡ್ನ ಪ್ರೈಸ್ ಜಾಸ್ತಿ ಆಗುವಂಥದ್ದು, ಮತ್ತು ದೇಶದ ಆರ್ಥಿಕತೆಯ ಮೇಲೆ ಒಂದಿಷ್ಟು ಒತ್ತಡ ಆಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಎಸ್ಪೆಷಲಿ ಯಾಕೆ ಅಂತ ಹೇಳಿದ್ರೆ, ಭಾರತ ಫ್ಯೂಯಲ್ ವಿಷಯದಲ್ಲಿ ಮತ್ತು ಗೋಲ್ಡ್ ವಿಷಯದಲ್ಲಿ ಎಕ್ಸ್ಟ್ರೀಮ್ಲಿ ಡಿಪೆಂಡೆಂಟ್ ಇದೆ. ಆ ಡಿಪೆಂಡೆನ್ಸಿ ಭಾರತಕ್ಕೆ ಈ ಫಾರೆಕ್ಸ್ ರಿಸರ್ವ್ಸ್ ಮೇಲೆ ಒಂದು ಹೊಡೆತವನ್ನು ಕೊಡುತ್ತೆ ಅನ್ನೋದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಬಟ್ ನೋಡಬೇಕು ಇದನ್ನು ಓವರ್ ಆಲ್ ಆಗಿ ಜನರು ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಜೊತೆಗೆ ದೇಶದ ನಾಯಕರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನ ನೋಡಬೇಕಾಗತ್ತೆ. ಥ್ಯಾಂಕ್ ಯು ವೆರಿ ಮಚ್ ಶರತ್ ಅವರು. ಯಾಕೆ ಅಂತ ಹೇಳಿದ್ರೆ, ಚಿನ್ನ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಅಚ್ಚುಮೆಚ್ಚು. ಈಗ ಚಿನ್ನವನ್ನು ಖರೀದಿ ಮಾಡಬೇಕೋ ಬೇಡವೋ, ರೇಟ್ ಜಾಸ್ತಿ ಆಗಿಬಿಟ್ರೆ ಏನು ಅಂತ ಹೇಳುವಂಥದ್ದೆಲ್ಲ ತಲೆಯಲ್ಲಿ ಜನರಿಗೆ ಓಡ್ತಾ ಇರುತ್ತೆ. ಇದರ ನಡುವೆ ಪ್ರಧಾನಿ ಅವರು ಹೇಳಿರುವಂಥ ಸ್ಟೇಟ್ಮೆಂಟು ಸೊ ಎಲ್ಲವೂ ಕೂಡ ಒಂದಷ್ಟು ಗೊಂದಲವನ್ನು ಕ್ರಿಯೇಟ್ ಮಾಡಿತ್ತು ಅಂತ ಹೇಳ್ಬೋದು. ಬಟ್ ನೀವು ಅದನ್ನು ಕ್ಲಿಯರ್ ಆಗಿ ಚಿನ್ನವನ್ನು ಪರ್ಚೇಸ್ ಮಾಡಬೇಕಾ ಬೇಡವಾ, ಯಾಕೆ ಚಿನ್ನದ ಬೆಲೆ ಏರ್ತಾ ಇದೆ, 15% ಇಂಪೋರ್ಟ್ ಡ್ಯೂಟಿ ಯಾಕೆ ಹಾಕಿದ್ದಾರೆ ಅಂತ ಹೇಳುವಂಥದ್ದನ್ನ ಇನ್ ಡೀಟೇಲ್ ಆಗಿ ತಿಳಿಸ್ಕೊಟ್ರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಶರತ್ ಅವರು. ಥ್ಯಾಂಕ್ ಯು ಶಶಿ. ಸೊ ನೋಡಿದ್ರಲ್ಲ, ಚಿನ್ನದ ವಿಚಾರದಲ್ಲಿ ಯಾಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳಾಗ್ತಾ ಇದೆ, ಯಾಕೆ ಇಂಪೋರ್ಟ್ ಡ್ಯೂಟಿಯನ್ನು 15% ಜಾಸ್ತಿ ಮಾಡಿದ್ದಾರೆ, ಹಾಗೆಯೇ ಮೋದಿ ಅವರು ಯಾಕೆ ಚಿನ್ನ ಖರೀದಿಯನ್ನ 1 ವರ್ಷದವರೆಗೆ ಮಾಡಬೇಡಿ ಅಂತ ಹೇಳಿದ್ದಾರೆ ಅಂತ ಹೇಳುವಂಥದ್ದು ನಿಮಗೆ ಅರ್ಥ ಆಗಿರುತ್ತೆ. ಸೊ ಹಾಗಿದ್ರೆ ನೀವು ಚಿನ್ನವನ್ನ ಪರ್ಚೇಸ್ ಮಾಡ್ತೀರಾ ಇಲ್ವಾ ಅಂತ ಹೇಳುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವರ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಚಿನ್ನ ಪ್ರಿಯರಿಗೆ ಇದನ್ನ ಶೇರ್ ಮಾಡಿ, ಹಾಗೆಯೇ ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.